ಪಾಕ್ ವಿರುದ್ಧ ಭಾರತ ಜಲಯುದ್ಧವನ್ನ ಸಾರಿದೆ. ಭಾರತದ ರಣತಂತ್ರಕ್ಕೆ ಪತನಗುಟ್ಟಿದೆ ಪಾಕ್. ಸಿಂಧೂ ನದಿಯ ನೀರಿನ ಒಪ್ಪಂದ ರದ್ದು ಮಾಡಿದೆ ಭಾರತ. ಸಲಾಲ್ ಡ್ಯಾಂನ ಗೇಟ್ 1 ಮಾತ್ರ ನೀರು ರಿಲೀಸ್ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ನೀರಿಲ್ಲದೆ ಬಣ ಬಣ ಅಂತಿದೆ ರಿಯಾಸಿ ನದಿ. ಇತ್ತ ಬಾಗ್ಲಿಹಾಲ್ ಡ್ಯಾಂನಿಂದಲೂ ಕೂಡ ಏಕಾಏಕಿ ನೀರನ್ನ ರಿಲೀಸ್ ಮಾಡಿದ್ದಾರೆ. ಜೇಲಂ ನದಿ ಬಯಲಿನಲ್ಲಿ ಪ್ರವಾಹ ಉಂಟಾಗಿದೆ, ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಭಾರತವನ್ನ ಮುಟ್ಟಿದ್ರೆ ಏನ್ ಪರಿಸ್ಥಿತಿ ಆಗುತ್ತೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಪಾಕಿಸ್ತಾನಕ್ಕೆ. ಒಂದು ಕಡೆ ನೀರಿಲ್ಲದೆ ಬಣ ಬಣ ಬತ್ತಿ ಹೋಗಿರ್ತಕ್ಕಂಥ ನದಿ, ಮತ್ತೊಂದು ಕಡೆ ಪ್ರವಾಹ. ಇದೆರಡನ್ನೂ ಕೂಡ ಏಕಕಾಲದಲ್ಲಿ ಎದುರಿಸ್ತಾ ಇದೆ. ಭಾರತದಿಂದ ಜಲಯುದ್ಧಕ್ಕೀಡಾಗಿದೆ ಪಾಕಿಸ್ತಾನ. ಭಾರತದ ರಣತಂತ್ರಕ್ಕೆ ಪತನಗೊಟ್ಟಿದೆ ಪಾಕ್. ಸಿಂಧೂ ನದಿಯ ನೀರಿನ ಒಪ್ಪಂದವನ್ನ ಭಾರತ ಏನು ರದ್ದು ಮಾಡಿತ್ತು, ಸಲಾಲ್ ಡ್ಯಾಂನಿಂದ ಕೇವಲ ಒಂದು ಗೇಟ್ನಿಂದ ಮಾತ್ರ ನೀರು ರಿಲೀಸ್ ಮಾಡಲಾಗ್ತಾ ಇದೆ. ನೀರಿಲ್ಲದೆ ರಿಯಾಸಿ ನದಿ ಬತ್ತಿ ಹೋಗಿದೆ ಪಾಕಿಸ್ತಾನದಲ್ಲಿ. ಮತ್ತೊಂದು ಕಡೆ ಬಾಗ್ಲಿಹಾಲ್ ಡ್ಯಾಂನಿಂದ ಏಕಾಏಕಿ ನೀರು ರಿಲೀಸ್ ಮಾಡಲಾಗಿದೆ. ಜೇಲಂ ನದಿಯಲ್ಲಿ ಬಯಲಿನಲ್ಲಿ ಪ್ರವಾಹ ಉಂಟಾಗಿ ಅಲೋಲ ಕಲೋಲ ಉಂಟಾಗ್ತಾ ಇದೆ. ತಮ್ಮ ನಾಗರಿಕರ ಜೀವಗಳನ್ನ ಬಲಿಕೊಟ್ಟು ತಮ್ಮ ಪ್ರಜೆಗಳನ್ನ ಸಾಯ್ಲಿಕ್ಕೆ ಬಿಟ್ಟು ಪಾಕಿಸ್ತಾನಿ ಮುಖಂಡರುಗಳು ತಾವು ಆರಾಮಾಗಿ ಎಲ್ಲೋ ಬಚಾವಾಗೋ ಪ್ರಯತ್ನ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಯಾಕಂತಂದ್ರೆ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ತಮ್ಮ ನಾಗರಿಕರ ಬದುಕುಗಳನ್ನ ರಕ್ಷಿಸಿಕೊಳ್ಳೋದಕ್ಕೆ ಅವರು ನೋಡ್ತಾ ಇಲ್ಲ. ಬದಲಾಗಿ ಕದನ ವಿರಾಮ ಉಲ್ಲಂಘನೆ ಮಾಡ್ತಾನೆ ಇದ್ದಾರೆ. ನಿರಂತರವಾಗಿ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಪಾಠ ಕಲಿತಾ ಇಲ್ಲ ಪಾಕ್. ಅದಿನ್ನೆಂತ ಮತಾಂಧತೆ ಇರಬೇಕು, ಅದಿನ್ನೆಂತ ಧಾರ್ಷ್ಟ್ಯ ಇರಬೇಕು. ಪಾಕ್ ವಿರುದ್ಧ ಭಾರತ ಜಲಯುದ್ಧವನ್ನ ಸಾರಿದೆ. ಭಾರತದ ರಣತಂತ್ರಕ್ಕೆ ಪತನಗುಟ್ಟಿದೆ ಪಾಕ್. ಸಿಂಧೂ ನದಿಯ ನೀರಿನ ಒಪ್ಪಂದ ರದ್ದು ಮಾಡಿದೆ ಭಾರತ. ಸಲಾಲ್ ಡ್ಯಾಂನ ಗೇಟ್ 1 ಮಾತ್ರ ನೀರು ರಿಲೀಸ್ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ನೀರಿಲ್ಲದೆ ಬಣ ಬಣ ಅಂತಿದೆ ರಿಯಾಸಿ ನದಿ. ಇತ್ತ ಬಾಗ್ಲಿಹಾಲ್ ಡ್ಯಾಂನಿಂದಲೂ ಕೂಡ ಏಕಾಏಕಿ ನೀರನ್ನ ರಿಲೀಸ್ ಮಾಡಿದ್ದಾರೆ. ಜೇಲಂ ನದಿ ಬಯಲಿನಲ್ಲಿ ಪ್ರವಾಹ ಉಂಟಾಗಿದೆ, ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಭಾರತವನ್ನ ಮುಟ್ಟಿದ್ರೆ ಏನ್ ಪರಿಸ್ಥಿತಿ ಆಗುತ್ತೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಪಾಕಿಸ್ತಾನಕ್ಕೆ. ಒಂದು ಕಡೆ ನೀರಿಲ್ಲದೆ ಬಣ ಬಣ ಬತ್ತಿ ಹೋಗಿರ್ತಕ್ಕಂಥ ನದಿ, ಮತ್ತೊಂದು ಕಡೆ ಪ್ರವಾಹ. ಇದೆರಡನ್ನೂ ಕೂಡ ಏಕಕಾಲದಲ್ಲಿ ಎದುರಿಸ್ತಾ ಇದೆ. ಭಾರತದಿಂದ ಜಲಯುದ್ಧಕ್ಕೀಡಾಗಿದೆ ಪಾಕಿಸ್ತಾನ. ಭಾರತದ ರಣತಂತ್ರಕ್ಕೆ ಪತನಗೊಟ್ಟಿದೆ ಪಾಕ್. ಸಿಂಧೂ ನದಿಯ ನೀರಿನ ಒಪ್ಪಂದವನ್ನ ಭಾರತ ಏನು ರದ್ದು ಮಾಡಿತ್ತು, ಸಲಾಲ್ ಡ್ಯಾಂನಿಂದ ಕೇವಲ ಒಂದು ಗೇಟ್ನಿಂದ ಮಾತ್ರ ನೀರು ರಿಲೀಸ್ ಮಾಡಲಾಗ್ತಾ ಇದೆ. ನೀರಿಲ್ಲದೆ ರಿಯಾಸಿ ನದಿ ಬತ್ತಿ ಹೋಗಿದೆ ಪಾಕಿಸ್ತಾನದಲ್ಲಿ. ಮತ್ತೊಂದು ಕಡೆ ಬಾಗ್ಲಿಹಾಲ್ ಡ್ಯಾಂನಿಂದ ಏಕಾಏಕಿ ನೀರು ರಿಲೀಸ್ ಮಾಡಲಾಗಿದೆ. ಜೇಲಂ ನದಿಯಲ್ಲಿ ಬಯಲಿನಲ್ಲಿ ಪ್ರವಾಹ ಉಂಟಾಗಿ ಅಲೋಲ ಕಲೋಲ ಉಂಟಾಗ್ತಾ ಇದೆ. ತಮ್ಮ ನಾಗರಿಕರ ಜೀವಗಳನ್ನ ಬಲಿಕೊಟ್ಟು ತಮ್ಮ ಪ್ರಜೆಗಳನ್ನ ಸಾಯ್ಲಿಕ್ಕೆ ಬಿಟ್ಟು ಪಾಕಿಸ್ತಾನಿ ಮುಖಂಡರುಗಳು ತಾವು ಆರಾಮಾಗಿ ಎಲ್ಲೋ ಬಚಾವಾಗೋ ಪ್ರಯತ್ನ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಯಾಕಂತಂದ್ರೆ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ತಮ್ಮ ನಾಗರಿಕರ ಬದುಕುಗಳನ್ನ ರಕ್ಷಿಸಿಕೊಳ್ಳೋದಕ್ಕೆ ಅವರು ನೋಡ್ತಾ ಇಲ್ಲ. ಬದಲಾಗಿ ಕದನ ವಿರಾಮ ಉಲ್ಲಂಘನೆ ಮಾಡ್ತಾನೆ ಇದ್ದಾರೆ. ನಿರಂತರವಾಗಿ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಪಾಠ ಕಲಿತಾ ಇಲ್ಲ ಪಾಕ್. ಅದಿನ್ನೆಂತ ಮತಾಂಧತೆ ಇರಬೇಕು, ಅದಿನ್ನೆಂತ ಧಾರ್ಷ್ಟ್ಯ ಇರಬೇಕು. ಪಾಕ್ ವಿರುದ್ಧ ಭಾರತ ಜಲಯುದ್ಧವನ್ನ ಸಾರಿದೆ. ಭಾರತದ ರಣತಂತ್ರಕ್ಕೆ ಪತನಗುಟ್ಟಿದೆ ಪಾಕ್. ಸಿಂಧೂ ನದಿಯ ನೀರಿನ ಒಪ್ಪಂದ ರದ್ದು ಮಾಡಿದೆ ಭಾರತ. ಸಲಾಲ್ ಡ್ಯಾಂನ ಗೇಟ್ 1 ಮಾತ್ರ ನೀರು ರಿಲೀಸ್ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ನೀರಿಲ್ಲದೆ ಬಣ ಬಣ ಅಂತಿದೆ ರಿಯಾಸಿ ನದಿ. ಇತ್ತ ಬಾಗ್ಲಿಹಾಲ್ ಡ್ಯಾಂನಿಂದಲೂ ಕೂಡ ಏಕಾಏಕಿ ನೀರನ್ನ ರಿಲೀಸ್ ಮಾಡಿದ್ದಾರೆ. ಜೇಲಂ ನದಿ ಬಯಲಿನಲ್ಲಿ ಪ್ರವಾಹ ಉಂಟಾಗಿದೆ, ಅಲ್ಲೋಲ ಕಲ್ಲೋಲವಾಗ್ತಾ ಇದೆ.
ಭಾರತವನ್ನ ಮುಟ್ಟಿದ್ರೆ ಏನ್ ಪರಿಸ್ಥಿತಿ ಆಗುತ್ತೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಪಾಕಿಸ್ತಾನಕ್ಕೆ. ಒಂದು ಕಡೆ ನೀರಿಲ್ಲದೆ ಬಣ ಬತ್ತಿ ಹೋಗಿರ್ತಕ್ಕಂಥ ನದಿ, ಮತ್ತೊಂದು ಕಡೆ ಪ್ರವಾಹ, ಇದೆರಡನ್ನೂ ಕೂಡ ಏಕಕಾಲದಲ್ಲಿ ಎದುರಿಸ್ತಾ ಇದೆ. ಭಾರತದಿಂದ ಜಲಯುದ್ಧಕ್ಕೀಡಾಗಿದೆ ಪಾಕಿಸ್ತಾನ. ಭಾರತದ ರಣತಂತ್ರಕ್ಕೆ ಪತ್ರ ಕೊಟ್ಟಿದೆ ಪಾಕ್. ಸಿಂಧೂ ನದಿಯ ನೀರಿನ ಒಪ್ಪಂದವನ್ನ ಭಾರತ ಏನು ರದ್ದು ಮಾಡಿತ್ತು, ಸಲಾಲ್ ಡ್ಯಾಂನಿಂದ ಕೇವಲ ಒಂದು ಗೇಟ್ನಿಂದ ಮಾತ್ರ ನೀರು ರಿಲೀಸ್ ಮಾಡಲಾಗ್ತಾ ಇದೆ. ನೀರಿಲ್ಲದೆ ರಿಯಾಸಿ ನದಿ ಬತ್ತಿ ಹೋಗಿದೆ ಪಾಕಿಸ್ತಾನದಲ್ಲಿ. ಮತ್ತೊಂದು ಕಡೆ ಬಾಗೇಹಾರ್ ಡ್ಯಾಂನಿಂದ ಏಕಾಏಕಿ ನೀರು ರಿಲೀಸ್ ಮಾಡಲಾಗಿದೆ. ಝೇಲಂ ನದಿಯಲ್ಲಿ ಬಯಲಿನಲ್ಲಿ ಪ್ರವಾಹ ಉಂಟಾಗಿ ಅಲ್ಲೋಲ ಕಲ್ಲೋಲ ಉಂಟಾಗ್ತಾ ಇದೆ. ತಮ್ಮ ನಾಗರಿಕರ ಜೀವಗಳನ್ನ ಬಲಿಕೊಟ್ಟು ತಮ್ಮ ಪ್ರಜೆಗಳನ್ನ ಸಾಯಲಿಕ್ಕೆ ಬಿಟ್ಟು ಪಾಕಿಸ್ತಾನಿ ಮುಖಂಡರುಗಳು ತಾವು ಆರಾಮಾಗಿ ಎಲ್ಲೋ ಬಚಾವಾಗೋ ಪ್ರಯತ್ನ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಯಾಕಂತಂದ್ರೆ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ತಮ್ಮ ನಾಗರಿಕರ ಬದುಕುಗಳನ್ನ ರಕ್ಷಿಸಿಕೊಳ್ಳೋದಕ್ಕೆ ಅವರು ನೋಡ್ತಾ ಇಲ್ಲ. ಬದಲಾಗಿ ಕದನ ವಿರಾಮ ಉಲ್ಲಂಘನೆ ಮಾಡ್ತಾನೆ ಇದ್ದಾರೆ, ನಿರಂತರವಾಗಿ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಪಾಠ ಕಲಿತಾ ಇಲ್ಲ ಪಾಕ್. ಅದಿನ್ನೆಂತ ಮತಾಂಧತೆ ಇರಬೇಕು, ಅದಿನ್ನೆಂತ ಧಾರ್ಷ್ಟ್ಯ ಇರಬೇಕು. ಪಾಕ್ ವಿರುದ್ಧ ಭಾರತ ಜಲಯುದ್ಧವನ್ನ ಸಾರಿದೆ. ಭಾರತದ ರಣತಂತ್ರಕ್ಕೆ ಪತನಗೊಟ್ಟಿದೆ ಪಾಕ್. ಸಿಂಧೂ ನದಿಯ ನೀರಿನ ಒಪ್ಪಂದ ರದ್ದು ಮಾಡಿದೆ ಭಾರತ. ಸಲಾಲ್ ಡ್ಯಾಂನ ಗೇಟ್ 1 ಮಾತ್ರ ನೀರು ರಿಲೀಸ್ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ನೀರಿಲ್ಲದೆ ಬಣ ಅಂತಿದೆ ರಿಯಾಸಿ ನದಿ. ಇತ್ತ ಬಾಗೇಹಾರ್ ಡ್ಯಾಂನಿಂದಲೂ ಕೂಡ ಏಕಾಏಕಿ ನೀರನ್ನ ರಿಲೀಸ್ ಮಾಡಿದ್ದಾರೆ. ಝೇಲಂ ನದಿ ಬಯಲಿನಲ್ಲಿ ಪ್ರವಾಹ ಉಂಟಾಗಿದೆ, ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಭಾರತವನ್ನ ಮುಟ್ಟಿದ್ರೆ ಏನ್ ಪರಿಸ್ಥಿತಿ ಆಗುತ್ತೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಪಾಕಿಸ್ತಾನಕ್ಕೆ. ಒಂದು ಕಡೆ ನೀರಿಲ್ಲದೆ ಬಣ ಬತ್ತಿ ಹೋಗಿರ್ತಕ್ಕಂಥ ನದಿ, ಮತ್ತೊಂದು ಕಡೆ ಪ್ರವಾಹ, ಇದೆರಡನ್ನೂ ಕೂಡ ಏಕಕಾಲದಲ್ಲಿ ಎದುರಿಸ್ತಾ ಇದೆ. ಭಾರತದಿಂದ ಜಲಯುದ್ಧಕ್ಕೀಡಾಗಿದೆ ಪಾಕಿಸ್ತಾನ. ಭಾರತದ ರಣತಂತ್ರಕ್ಕೆ ಪತ್ರ ಕೊಟ್ಟಿದೆ ಪಾಕ್. ಸಿಂಧೂ ನದಿಯ ನೀರಿನ ಒಪ್ಪಂದವನ್ನ ಭಾರತ ಏನು ರದ್ದು ಮಾಡಿತ್ತು, ಸಲಾಲ್ ಡ್ಯಾಂನಿಂದ ಕೇವಲ ಒಂದು ಗೇಟ್ನಿಂದ ಮಾತ್ರ ನೀರು ರಿಲೀಸ್ ಮಾಡಲಾಗ್ತಾ ಇದೆ. ನೀರಿಲ್ಲದೆ ರಿಯಾಸಿ ನದಿ ಬತ್ತಿ ಹೋಗಿದೆ ಪಾಕಿಸ್ತಾನದಲ್ಲಿ. ಮತ್ತೊಂದು ಕಡೆ ಬಾಗೇಹಾರ್ ಡ್ಯಾಂನಿಂದ ಏಕಾಏಕಿ ನೀರು ರಿಲೀಸ್ ಮಾಡಲಾಗಿದೆ. ಝೇಲಂ ನದಿಯಲ್ಲಿ ಬಯಲಿನಲ್ಲಿ ಪ್ರವಾಹ ಉಂಟಾಗಿ ಅಲ್ಲೋಲ ಕಲ್ಲೋಲ ಉಂಟಾಗ್ತಾ ಇದೆ. ತಮ್ಮ ನಾಗರಿಕರ ಜೀವಗಳನ್ನ ಬಲಿಕೊಟ್ಟು ತಮ್ಮ ಪ್ರಜೆಗಳನ್ನ ಸಾಯಲಿಕ್ಕೆ ಬಿಟ್ಟು ಪಾಕಿಸ್ತಾನಿ ಮುಖಂಡರುಗಳು ತಾವು ಆರಾಮಾಗಿ ಎಲ್ಲೋ ಬಚಾವಾಗೋ ಪ್ರಯತ್ನ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಯಾಕಂತಂದ್ರೆ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ತಮ್ಮ ನಾಗರಿಕರ ಬದುಕುಗಳನ್ನ ರಕ್ಷಿಸಿಕೊಳ್ಳೋದಕ್ಕೆ ಅವರು ನೋಡ್ತಾ ಇಲ್ಲ. ಬದಲಾಗಿ ಕದನ ವಿರಾಮ ಉಲ್ಲಂಘನೆ ಮಾಡ್ತಾನೆ ಇದ್ದಾರೆ, ನಿರಂತರವಾಗಿ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಪಾಠ ಕಲಿತಾ ಇಲ್ಲ ಪಾಕ್. ಅದಿನ್ನೆಂತ ಮತಾಂಧತೆ ಇರಬೇಕು, ಅದಿನ್ನೆಂತ ಧಾರ್ಷ್ಟ್ಯ ಇರಬೇಕು.